గుండె బంద 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 వేగియ జెండే బంద 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 ఇది గుండె బంద 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 వేగియ జెండే ಈ ಊರಿನಲ್ಲಿ ನನಗಿಂತ ಕಿರಿಯರು ನನ್ನ ಎದುರು ನಿಂತಿದ್ದೇ ಆದ್ರೆ ನಾನು ಅವರ ಪಾಲಿಗೆ ಕಿರಾತಕನೆಂದು ತಿಳಿದುಕೊಳ್ಳಿ. ಒಂದು ವೇಳೆ ಅದನ್ನು ಮರೆತು ನಾನೇ ಹಿರಿಯನೆಂದು ಹದ್ದು ಮೀರಿ ಬುದ್ಧಿ ಹೇಳಲು ಬಂದ ಹಿರಿಯನ ಪಾಲಿಗೆ ಹಿಟ್ಲರ್ ಆಗಿ ನನ್ನ ಚಾಣಾಕ್ಷತೆಯನ್ನು ತೋರಿಸಬೇಕಾಗುತ್ತದೆ. ಎತ್ತರ. ಅದರಂತೆ ಅವರ ಪಾಡಿಗೆ ಅವರಿದ್ದರೆ ಅವರಿಗೆ ಶ್ರೀರಾಮನ ಪಟ್ಟ, ಇಲ್ಲವಾದರೆ ಈ ಉಗ್ರ ನರಸಿಂಹ ಕಟ್ಟಿಸಬೇಕಾಗುತ್ತದೆ ಸ್ಮಶಾನದಲ್ಲಿ ಚಟ್ಟ. ಲೇ ಕುಟ್ಟಪ್ಪ, ಕಾಕೊಂಡ್ರೆ ನೀವು ದುಡ್ಡು ಕೊಡ್ತೀರಿ ಅಂದ ಮಾತ್ರಕ್ಕೆ ಬಂಗಾರದಂತ ಹೊಲನ ಕೊಡಕ ನಮ್ನೇನು ದೊಡ್ಡರು ಅಂತ ತಿಳಿದಿರೇನ್ರಿ? ನೋಡ್ರಿ, ನಿಮಗೆ ತಿಳಿದು ಕೇಳ್ತಾ ಇದ್ದೀರೋ ಅಥವಾ ತಿಳಿಯದೆ ಕೇಳ್ತಾ ಇದ್ದೀರೋ ನಿಮ್ಮ ವಿಷಯ ನಮಗ್ ಬೇಡ. ನಾನೊಂದು ಬೀಜ ಮಾತು ಹೇಳ್ತೀನಿ, ಸರಿಯಾಗಿ ಲಕ್ಷ ಕೊಟ್ಟು ಕೇಳಿ. ನೋಡ್ರಿ, ಇದೀಗ ಹೇಳಿದ್ರಲ್ಲ ದುಡ್ಡು ಅಂತ, ದುಡ್ಡು ಅಂತ, ದುಡ್ಡಿನ ಮೇಲೆ ಏನಾದ್ರೂ ನಿಮಗೆ ವ್ಯಾಮೋಹ ಇದ್ರ ಇದೀಗ ಅಳತಿ ಮಾಡೀನಿ ಅಂತ ಹೇಳಿದ್ರಲ್ಲ ನಿಮ್ಮ ಸಾವುಕಾರ ಹೊಲನ, ಆ ಹೊಲ ಎಷ್ಟಿದೆ ಅಂತ ಹೇಳ್ರಿ. ನನ್ನ ಗಂಡ ಹೊಲನ ಖರೀದಿ ಮಾಡ್ತಾನ. ಸಂಜಿಕ್ ಬಂದು ನಮ್ಮ ಮನ್ಯಾಗ ನನ್ನ ಗಂಡನ ಕಡೆ ದುಡ್ಡು ಇಸ್ಕೊಂಡು ಹೋಗ್ರಿ. ಎಷ್ಟು ಬೇಕು ನಿಮಗ ದುಡ್ಡು ಕೊಡ್ತಾನ ನನ್ನ ಗಂಡ, ಆ ನಿಮ್ಮ ಧನಿಕಗ ಹೋಗಿ ಹೇಳ್ರಿ. ಮುಚ್ಚು ಬಾಯಿ ಸೊಕ್ಕಿನ ಹಕ್ಕಿ ಮರಿಯ, ರೆಕ್ಕೆ ಬೆಳೆದಿದೆ ಎಂದು ಹೊದ್ದು ಮೀರಿ ಹಾರಾಡಿದರೆ ಹಾರಾಡುವ ಈ ನಿನ್ನ ರೆಕ್ಕೆವನ್ನು ಇದೇ ನನ್ನ ಬೊಂದಿಕಿನ ಗುಂಡು ಸೋಕಿದರೆ ನೆಲಕ್ಕೆ ರಕ್ತ ಕಾರಿ ಬೀಳ್ತೀಯ. ಎಚ್ಚರ. ಕೇವಲ ಒಂದು ಮಾಮೂಲಿ ಹಣ್ಣಾಗಿ ಸ್ವತ್ತು ಹೊತ್ತೂರಿನ ಒಡೆಯರಾದ ನಮ್ಮ ದನಿಗಳ ಆಸ್ತಿಯನ್ನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಲೇ ಮತ್ತೊಬ್ಬರ ಎಂದಲನೆಕ್ಕುವ ಬೀದಿ ನಾಯಿ, ನಿನ್ನ ತುಕ್ಕು ಹಿಡಿದರು ಬಂದು ಕಣ್ಣು ನೋಡಿ ಹೆದರಿ ನಮ್ಮ ಆಸ್ತಿಯನ್ನು ನಿಮಗೆ ಬಿಟ್ಟು ಕೊಡುತ್ತೆ ಅಂತ ತಿಳಿದಿರಿ. ಆ ಮಗನೇ, ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲವಾದರೆ ಇದೇ ನಮ್ಮ ಹೊಲದಲ್ಲಿ ಜೀವಂತದ ಬಣ ಮಾಡಬೇಕಾಗುತ್ತದೆ. ಬಲು ಎಚ್ಚರ. ಈ ಉಗ್ರ ನರಸಿಂಹನಿಗೆ ಎಚ್ಚರ ಹೇಳುವ ಹುಚ್ಚು ಶಿವಣ್ಣ, ಹಲ್ಲು ಕೆತ್ತು ಹಾವಿನಂತೆ ಏಕೆ ಈ ರೀತಿಯಾಗಿ ಬುಸುಗುಡ್ತಾ ಇದ್ದೀಯಾ? ಸುಮ್ಮನೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಜಮೀನನ್ನು ಕೊಡೋದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಗಡ 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 ಗಡು ಗುಡು ಭದ್ರ ಗುಡು 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 ಶಿವಸಂಭೋ ಶಿವಸಂಭೋ ವೃತ್ತದ ಮೂರನ ಕಣ್ಣು ಬಿಡಲಿ ನಾಟವ ನಾಟಕ ಪ್ರಣಯ ಬರಲು ಗಂಗೆಯ ಗಜಯಾಗಮ ನೀ ಬರಲು ಎದುರು ನೀ ತಿರುಗೋ ನರ ನರನಲ್ಲಿ ದುಃಖರೇ ಎದರ ನೋಡುವರೆಯ ದೇಹದ ಪ್ರಾಣ ಪುಡಿವಾಗಿರಲಿ ಎದುರು ನೀ ತಿರುಗೋ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ
ನರಸಿಂಹ, ಎತ್ತಿರುವ ಈ ನಿನ್ನ ಬಂದೂಕನ್ನು ಕೆಳಗಿಳಿಸಲೇ ಮಗನ. ಇಲ್ವಾದ್ರ ಇದೇ ನಮ್ಮ ಜಮೀನಿನಲ್ಲಿ ರಕ್ತಕಾರಿ ಸಾಹಿತಿಯ ಮಗನ ಯಾಚಾರ. ಅಣ್ಣ ಇವ್ರೇಕೆ ನಮ್ ಜೊತೆ ಜಗಳ ಮಾಡ್ತಿದ್ದಾರಣ್ಣ? ಯಾಕಣ್ಣ, ಏನಾಯ್ತು? ಹೌದು ವಿಜಯ್, ಇವರು ನಮ್ಗೆ ನಮ್ಮ ಆಸ್ತಿನ ಬಿಟ್ಕೊಡು ಅಂತ ನಿಮ್ಮ ಅಣ್ಣನ ಜೊತೆ ಜಗಳ ಮಾಡ್ತಾ ಇದ್ದಾರಪ್ಪ. ಏನು, ನಮ್ಮ ಆಸ್ತಿಯನ್ನ ಇವರಿಗೆ ಬಿಟ್ಟು ಕೊಡ್ಬೇಕಂತ? ಯಾಕೆ ಅತ್ತಿಗೆಮ್ಮ, ಇವರೇನು ನಮ್ಮ ಸಂಬಂಧಿಕರ ಇಲ್ಲ, ನನ್ನ ತಂದೆಗೆ ಹುಟ್ಟಿದ ಮರಿ ಮೊಮ್ಮಕ್ಕಳ. ಸಮಾಧಾನ ಮಾಡ್ಕೋತಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊರಪ್ಪ. ಅದನ್ನೆಲ್ಲ ನಾನು ತಿಳಿಸಿ ಹೇಳ್ತೀನಿ ತಮ್ಮ, ಸಮಾಧಾನ ಮಾಡ್ಕೋ. ನಮ್ಮ ದಣ್ಯಾರ ಹೊಲ್ದಾಗಂತರು ಆಸ್ಪತ್ರೆ ಕಟ್ಟಿಸ್ಬೇಕಂತ ಹೇಳಿ ಕಂಡೀಷನ್ ಹಾಕ್ಬಿಟ್ಟು ಹೋತಮ್ಮ. ಒಳ್ಳೇದಾಯ್ತಲ್ಲ, ನಮ್ಮೂರಲ್ಲಿ ಆಸ್ಪತ್ರೆ ಕಟ್ಟಿಸ್ತಂದ್ರೆ ನಮಗೆ ಎಲ್ಲಿ ಖುಷಿ ಪಡೋ ವಿಚಾರ ತಾನೇ. ಅದು ಹಾಗಲ್ಲ ವಿಜಯ, ಆಸ್ಪತ್ರೆ ಕಟ್ಟಿಸಲಿಕ್ಕೆ ಅವರಿಗೆ ಜಮೀನ ಕಡಿಮೆ ಬೀಳುವುದರಿಂದ ಈಗ ನಮ್ಮ ಜಮೀನನ್ನು ಕೇಳುತ್ತಾರೆ. ಅದಕ್ಕಾಗಿ ಈ ರೀತಿ ನನ್ನ ಜೊತೆ ಜಗಳ ಮಾಡುತ್ತಿದ್ದಾರೆ. ಸಾಧ್ಯವಿಲ್ಲ. ನೋಡಿ, ನೀವು ಆಸ್ಪತ್ರೆಯನ್ನು ಕಟ್ಟುವುದಾದ್ರೆ ಅದು ನಿಮ್ಮ ಧ್ವನಿಯವರ ಆಸ್ತಿಯಲ್ಲಿ ಕಟ್ಟಿಸಿಕೊಳ್ಳಿ. ಅದನ್ನು ಬಿಟ್ಟು ಈ ನಮ್ಮ ಹೊಲಕ್ಕೆ ನೀವು ಕೈ ಹಾಕಿದ್ದ ಆಸ್ಪತ್ರೆಯನ್ನು ಕಟ್ಟುವುದಕ್ಕಿಂತ ಮೊದಲು ನಿಮ್ಮೆಲ್ಲರ ಸಮಾಧಿಯನ್ನು ಕಟ್ಟಬೇಕಾದಿತ್ತಲೇ. ಮೊದಲು ನೀವು ಇಲ್ಲಿಂದ ಹೊರಟು ಹೋಗ್ರಿ. ಸಮಾಧಿ? ಲೇ ವಿಷ್ಣು, ನಿನ್ನಂತ ಎಷ್ಟೋ ನರಿಗಳನ್ನು ಜೀವಂತವಾಗಿ ಹುಗಿದು ಹಾಕಿ ಅವರು ಆ ಗೋರಿಯ ಮೇಲೆ ಮನೆ ಕಟ್ಟಿಕೊಂಡಿರುವ ಈ ರಾಜಕೀಯ ರಣಧೀರರಿಗೆ ಸಮಾಧಿ ಕಟ್ಟುವೆಯ? ಅದು ನಿನ್ನ ಕನಸಿನ ಮಾತು. ಲೇ ನರಸಿಂಹ, ನೀವು ರಾಜಕೀಯದವರ ಆದ ಮಾತ್ರಕ್ಕೆ ನಿಮಗೆ ರೆಕ್ಕೆ ಬಂದಿದೆಯಾ ಮಗನ? ಓಟು ಹಾಕಿ ಆರಿಷ ತಂದ ಜನಗಳಿಗೆ ಅದೇ ಜನಗಳ ಮುಂದೆ ಮಂತ್ರಿಯಾಗಿ ಮೆರೀತಿದಿರಲ್ಲ, ಅದೇ ನಿಮ್ಮ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿ ಹೊರಬರುತ್ತಿರುವ ಅದೇ ರಕ್ತದಿಂದ ನಿಮ್ಮ ಚರಿತ್ರೆಯನ್ನು ಬರಿಬೇಕಾದಿತ್ತು. ಮೊದಲು ನೀವು ಇಲ್ಲಿಂದ ಹೊರಟು ಹೋಗ್ರಿ. ನೋಡಿ, ಒಬ್ಬ ಆಸ್ತಿ ತನ್ನ ಸ್ವ ಇಚ್ಛೆ ಹೇಳಿದರೆ ಮಾತ್ರ ಅದು ನೀವು ಈಗ ಖರೀದಿ ಮಾಡಿ ಹೋಗಿರ್ತದೆ. ಅದನ್ನು ಬಿಟ್ಟು ಬಲವಂತವಾಗಿ ನಮ್ಮ ಆಸ್ತಿಯನ್ನು ಕಿತ್ತಿಕೊಳ್ಳಲು ಬಂದರೆ ಮುಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸಬೇಕಾಗುತ್ತದೆ, ನೆನಪಿರಲಿ. ಹಂಗಾಗಲಿ ಬಿಡುವ ತಮ್ಮ, ಯಾರು ಬ್ಯಾಡ ಅಂತಾರಪ್ಪ? ಶಿವ, ನಿನ್ನ ಅಣ್ಣ ತಮ್ಮನು ಕುತ್ಕೊಂಡು ವಿಚಾರ ಮಾಡಿ ಹೇಳ್ರಪ್ಪ. ಬಾಯಿಗೆ ಬಂದಂಗ ಮಾತಾಡಿಬ್ಯಾಡ್ರಿ ಓ ತಮ್ಮಗೌಡ್ರೆ. ತಮ್ಮ ಶಿವ, ಸ್ವಲ್ಪ ತಿಳಿಸಿ ಬುದ್ಧಿ ಹೇಳಪ್ಪ, ಹೇಳ. ಮನೆಗೆ ಹೋಗಿ ಕುತ್ಕೊಂಡು ವಿಚಾರ ಮಾಡಿ ಹೇಳ್ರಿ. ಅದಕ್ಕೆ ಹೆಂಗ ಆಕೈತಿ ಹಂಗ ನೋಡೋಣಂತ ಮುಂದೆ ಆದಿ. ಕಾರ್ಕುನರೇ, ನೀವೇಕೆ ಇವ್ರಿಗೆ ಇಷ್ಟೊಂದು ತಿಳಿಸಿ ಹೇಳುವ್ರಿ? ನಮ್ಮ ದನಿಗಳ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲಂತೂ ಕಾಣುತ್ತದೆ. ಮುಂದೆ ಏನಾಗುತ್ತದೆ ಎಂದು ಇವರಿಗೆ ಆಗ ಅರ್ಥವಾಗುತ್ತದೆ. ನಡೆಯರಿ, ಹೋಗೋಣ. ನೋಡು ವಿಷ್ಣು ವಿಜಯ, ನೀವು ಯಾವುದಕ್ಕೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಅನ್ಯ ದುಷ್ಟರ ಸಂಘ ಅಭಿಮಾನಕ್ಕೆ ಮಾನಭಂಗ ಎಂಬಂತೆ ಅವರಿಗೆ ನಾನೇ ವಿಷಯವನ್ನು ತಿಳಿಸುತ್ತೇನೆ. ಅಲ್ಲಿವರೆಗೆ ನೀವು ಸುಮ್ಮನಾಗಿ ಬಿಡಿ. ಹಣ ಅವರು ದುಷ್ಟರೆಂದು ತಿಳಿದು ನಾವು ಸುಮ್ಮನಾಗಿ ಬಿಟ್ರೆ ಮುಂದೆ ನಮಗೆ ತೊಂದರೆ ಕೊಡುತ್ತಲೇ ಇರುತ್ತಾರೆ. ಅದಕ್ಕೆ ಕಬ್ಬಿಣವನ್ನು ಕಾದಾಗಲಿ ಅದನ್ನು ತಟ್ಟಿ ಬಗ್ಗಿಸಬೇಕನ್ನ, ತಟ್ಟಿ ಬಗ್ಗಿಸಬೇಕು. ವಿಷ್ಣು, ವಿಜಯ್, ನೋಡಪ್ಪ, ಇಂಥ ಕೆಟ್ಟ ರಾಜಕೀಯದವರ ಸವಾಸ ನಮಗ್ ಬೇಡಪ್ಪ. ನೋಡು, ಅವರು ಉಂಡ ಮನೆಗೆ ಜಂತಿ ಎನಿಸೋ ರಾಕ್ಷಸರು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ರೋ, ಬಿಟ್ಬಿಡಿ.
ಅತ್ತಿಗೆಮ್ಮ, ಕಣಿಕರದಿಂದ ಕೈ ಕಟ್ಟಿಕೊಂಡು ಬೇಡಿಕೊಂಡ್ರೆ ಕರಗುವ ಧನಿಕರಲ್ಲಮ್ಮ ಇವರು. ಜಾನನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆ ಪೆಟ್ಟು ಎಂಬಂತೆ ಅಡ್ಡಡ್ಡಾಗಿ ಹಾರಾಡುವ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆಲ್ಲ ದಂಡಂ ದಶಗುಣಂ ಎಂದಾಗಲೇ ಎಚ್ಚರವಾಗುತ್ತದೆ ಅತ್ತಿಗೆಮ್ಮ, ಆಗ ಎಚ್ಚರವಾಗುತ್ತದೆ. ವಿಷ್ಣು, ಒಂದು ಸಾರಿ ಹೇಳಿದ್ರೆ ನಿನಗೆ ಅರ್ಥವಾಗುವುದಿಲ್ಲವೇ? ಈ ಶೇಣು ಮೊದಲು ಇಲ್ಲಿ ಬಿಟ್ಟು ಹಾಕುವ. ಅವ್ರಿಗೋಸ್ಕರ ನೀವ್ಯಾಕ್ರಿ ಇಷ್ಟೊಂದು ಜಗಳ ಮಾಡ್ತಾ ಇದ್ದೀರಾ? ನಡೀರಿ, ಮೊದಲು ಭೂಮಿ ತಾಯಿಗೆ ನಮಸ್ಕಾರ ಮಾಡೋಣ, ಬನ್ನಿ. ಆಯ್ತು ಅತ್ತಿಗೆಮ್ಮ. ಅಮ್ಮ ಭೂಮಾತೆ, ನಿನ್ನ ಹಾಗೆ ನಮ್ಮ ಹಾಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಬಡ ರೈತರು ದುಡಿಯುತ್ತಾರೆ. ದುಡಿದ ಪ್ರತಿಫಲಕ್ಕೆ ಸರಿಯಾದ ಬೆಳೆಯನ್ನು ಕೊಟ್ಟು ಈ ನಿನ್ನ ಅಂಗಳದಲ್ಲಿ ಆಡುವ ಮಣ್ಣಿನ ಮಕ್ಕಳು ಕೈ ಹಿಡಿದು ಎಬ್ಬಿಸುವ ಭಾರ ನಿನ್ನದಮ್ಮ, ನಿನ್ನದು. ಚಂದ್ರನ ಊರಲ್ಲಿ ಬೆಳದಿಂಗಳ ತೇರಲ್ಲಿ ನಗುತ್ತಿದೆ ಮನಸ್ಸುಗಳು ನಕ್ಷತ್ರದ ಬೆಳಕಲ್ಲಿ.